ಬೆಂಗಳೂರಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. 3 ಗಂಟೆಗಳ ಕಾಲ ಬೆಂಗಳೂರಲ್ಲೇ ಇರ್ತಾರೆ ನರೇಂದ್ರ ಮೋದಿ ಅವರು. 3 ಗಂಟೆಗಳ ಅವಧಿಯಲ್ಲಿ 3 ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ರೈಲ್ವೆ ಇಲಾಖೆಯ 3 ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇರೋದು. ಈ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನ ಒದಗಿಸಲಾಗಿದೆ ಮತ್ತೆ ಕಾರ್ಯಕ್ರಮಕ್ಕೆ ತಯಾರಿಗಳು ಕೂಡ ನಡೀತಾ ಇದೆ. ಯಾವ್ಯಾವ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಪಾಲ್ಗೊಳ್ತಾರೆ, ಉದ್ಘಾಟನೆ ಶಂಕುಸ್ಥಾಪನೆಯನ್ನ ಮಾಡ್ತಾರೆ ಅಂತಂದ್ರೆ, ಬೆಂಗಳೂರಿನಿಂದ ಬೆಳಗಾವಿ ನಡುವೆ ವಂದೇ ಭಾರತ್ ಟ್ರೈನ್ಗೆ ಹಸಿರು ನಿಶಾನೆಯನ್ನ ತೋರಿಸ್ತಾರೆ. 11 ಕಾಲಿಗೆ ವಂದೇ ಭಾರತ್ ರೈಲಿಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡ್ತಾರೆ. 11:45ಕ್ಕೆ 2ನೇ ಹಂತದ ಹಳದಿ ಮೆಟ್ರೋ ಲೈನ್ ಅನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಇನ್ನು ಮಧ್ಯಾಹ್ನ 1 ಗಂಟೆಗೆ 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. ಮಧ್ಯಾಹ್ನ 2:40ಕ್ಕೆ ದೆಹಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಪಸ್ ಆಗ್ತಾರೆ. ಇನ್ನು ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ, ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ವಂದೇ ಭಾರತ್ನ 11ನೇ ರೈಲಿಗೆ ಹಸಿರು ನಿಶಾನೆಯನ್ನ ನರೇಂದ್ರ ಮೋದಿ ಅವರು ತೋರಿಸ್ತಾ ಇರೋದು. ಬೆಂಗಳೂರಿಂದ ಬೆಳಗಾವಿ ಭಾಗಕ್ಕೆ ಸಂಚಾರವನ್ನ ಮಾಡುತ್ತೆ. ಬೆಳಗಾವಿಯಲ್ಲಿ ಅದ್ದೂರಿ ಸ್ವಾಗತಕ್ಕೆ ತಯಾರಿಗಳು ಆಗಿದೆ. ಅದು 11 ಕಾಲಿಗೆ ಆಗುತ್ತೆ ಈ ಕಾರ್ಯಕ್ರಮ. ಅದಾದ ಮೇಲೆ ಸೀದಾ ಅವರು ರಾಗಿಗುಡ್ಡಕ್ಕೆ ಹೋಗ್ತಾರೆ. ಅಲ್ಲಿ ಮೆಟ್ರೋಗೆ ಹಸಿರು ನಿಶಾನೆಯನ್ನ ತೋರ್ತಾರೆ. ಹಳದಿ ಮೆಟ್ರೋ ಉದ್ಘಾಟನೆಯನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಮತ್ತೆ ಖುದ್ದಾಗಿ ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣದವರೆಗೆ ಪ್ರಯಾಣವನ್ನ ಮಾಡ್ತಾರೆ. ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲೇ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಅಲ್ಲಿ ಭಾಷಣವನ್ನು ಕೂಡ ಮಾಡ್ತಾರೆ. ತದನಂತರ ಅಂದ್ರೆ 1 ಗಂಟೆ ನಂತರ ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ಅವರು ನೆರವೇರಿಸ್ತಾರೆ. ಇನ್ನು ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ, ಇಷ್ಟು ದಿನಗಳ ಕಾಲ ಸುಮಾರು 76.95 ಕಿಲೋಮೀಟರ್ ಮೆಟ್ರೋ ಮಾರ್ಗ ಇತ್ತು. ಇದರ ವಿಸ್ತೀರ್ಣ ಈಗ 96 ಕಿಲೋಮೀಟರ್ಗೆ ವಿಸ್ತರಣೆ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ 3 ಗಂಟೆಗಳಲ್ಲಿ 3 ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇರೋದ್ರಿಂದ ಇವತ್ತು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮದ ಸಿದ್ಧತೆ 3 ಜಾಗಗಳಲ್ಲಿ ಯಾವ ತರ ಇದೆ ಈ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ 3 ಜಾಗಗಳಿಂದ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಶರಣು ಹಂಪಿ, ಮುನಿರಾಜು ಹಾಗೇನೆ ಕಾರ್ತಿಕ್. ಫಸ್ಟ್ ಶರಣು ಹಂಪಿ ಹತ್ರ ಮಾಹಿತಿಯನ್ನ ತಿಳ್ಕೊಂಬೋಣ. ಮೆಜೆಸ್ಟಿಕ್ ಭಾಗಕ್ಕೆ ನರೇಂದ್ರ ಮೋದಿ ಅವರು ಫಸ್ಟ್ ಬರ್ತಾ ಇರೋದ್ರಿಂದ, ಶರಣು, ಮೆಜೆಸ್ಟಿಕ್ ಭಾಗಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ವಂದೇ ಭಾರತ್ ರೈಲಿಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಮಟ್ಟಿಗೆ 11ನೇ ರೈಲ್ ಇದು. ಈ ನಿಟ್ಟಿನಲ್ಲಿ ಅಲ್ಲಿ ಸಿದ್ಧತೆಗಳು ಯಾವ ತರ ಇದೆ, ಯಾವ ತರ ಸಂಭ್ರಮದ ವಾತಾವರಣ ಇದೆ? ಶರ್ಮಿತಾ, ರಾಜಧಾನಿ ಬೆಂಗಳೂರು ಸಂಪೂರ್ಣವಾಗಿ ಸಂಭ್ರಮದ ವಾತಾವರಣ ಇದೆ. ಯಾಕಂದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. 3 ಗಂಟೆಗಳ ಕಾಲ ಪ್ರಧಾನಿಯವರು ಬೆಂಗಳೂರಿನಲ್ಲಿರಲಿದ್ದು 3 ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದರಲ್ಲಿ ಮೊದಲನೇದಾಗಿ ನಾನೀಗ ನಿಂತಿರುವಂಥ ಸ್ಥಳ ಏನಿದೆ, ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಮುಂಭಾಗ. ನೋಡ್ತಾ ಹೋದರೆ ನಿಮಗೆ ರಸ್ತೆಯುದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಹಾಕಿ ಜನರು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಭಿಮಾನಿಗಳು ಮತ್ತು ಫ್ಯಾನ್ಸ್ ಮತ್ತು ಸೇರಿದಂತೆ ಬೇರೆ ಬೇರೆ ಬೆಂಗಳೂರಿಗರು ಕೂಡ ತುಂಬ ಹತ್ತಿರದಿಂದ ಪ್ರಧಾನಿಯವ್ರನ್ನ ನೋಡ್ಬೋದಾಗಿದೆ. ಯಾಕಂದರೆ 10:30ಕ್ಕೆ ಮೇಕ್ರಿ ಸರ್ಕಲ್ನಿಂದ ಇದೇ ಮಾರ್ಗವಾಗಿ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಸರಿಯಾಗಿ 11 ಗಂಟೆ 15 ನಿಮಿಷಕ್ಕೆ 3 ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಇದರಲ್ಲಿ ಒಂದು ನಮ್ಮ ಕನ್ನಡದ ಹೆಮ್ಮೆಯ ರೀತಿಯಾಗಿ ಬೆಂಗಳೂರಿಂದ ಬೆಳಗಾವಿವರೆಗಿರುವಂಥ ವಂದೇ ಭಾರತ್, ಇದು 11ನೇ ವಂದೇ ಭಾರತ್ ರೈಲ್ ಆಗಿದೆ. ಆ ಹೆಮ್ಮೆಯ ವಂದೇ ಭಾರತ್ ರೈಲ್ಗೆ ಹಸಿರು ನಿಶಾನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಲಿದ್ದಾರೆ. ಇದರ ಜೊತೆಗೆ ವೈಷ್ಣೋದೇವಿ ಇರುವಂತಹ ಮತ್ತೊಂದು ವಂದೇ ಭಾರತ್ ರೈಲ್ ಮತ್ತು ಪುಣೆಗೆ ಸಂಪರ್ಕ ಕೊಡುವಂಥ ಮತ್ತೊಂದು ವಂದೇ ಭಾರತ್ ರೈಲ್ಗೂ ಕೂಡ ವರ್ಚುವಲ್ ಮೂಲಕ ಚಾಲನೆಯನ್ನು ಪ್ರಧಾನಿ ಮೋದಿ ಅವರು ಮಾಡಲಿದ್ದಾರೆ. 15 ನಿಮಿಷಗಳ ಕಾಲ ಜರುಗುವಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕಳೆದ 3-4 ದಿನಗಳಿಂದನೂ ಕೂಡ ಸಾಕಷ್ಟು ರೀತಿಯಾದಂಥ ಸಕಲ ಸಿದ್ಧತೆಗಳೆಲ್ಲವನ್ನೂ ಕೂಡ ಮಾಡಿಕೊಂಡಿದ್ದಾರೆ. ಪ್ರಮುಖವಾದಂಥ ಸರ್ಕಲ್ ಏನು ಬರುತ್ತೆ, ಆ ಸರ್ಕಲ್ನಲ್ಲಿ ಜನರು ನೇರವಾಗಿ ನೋಡಲಿಕ್ಕೆ, ಅಂದರೆ ರಸ್ತೆ ಮೂಲಕ ಹೋಗುವಂಥ ಪ್ರಧಾನಿಯವ್ರನ್ನ ತುಂಬ ಹತ್ತಿರದಿಂದ ಎಷ್ಟು ಸಾಧ್ಯವೋ ಅಷ್ಟು ಹತ್ತಿರದಿಂದ ನೋಡಲಿಕ್ಕೆ ಈಗಾಗಲೇ ಇನ್ನು ಪಕ್ಕದಲ್ಲಿ ಬ್ಯಾರಿಕೇಡ್, ರಸ್ತೆ ಬದಿಯಲ್ಲಿ ಬ್ಯಾರಿಕೇಡ್ನ ವ್ಯವಸ್ಥೆಯನ್ನು ಮಾಡಿರೋದು. ಕಾರ್ಯಕ್ರಮ ಮುಗಿದಾದ ಮೇಲೆ 11ವರೆಗೆ ಇದೇ ಮಾರ್ಗವಾಗಿ 10 ನಿಮಿಷಗಳಲ್ಲಿ KR ಸರ್ಕಲ್, ಲಾಲ್ಬಾಗ್, ಸೌತ್ ಎಂಡ್ ಸರ್ಕಲ್ ಮೂಲಕ ರಾಗಿಗುಡ್ಡಕ್ಕೆ ತಲುಪಲಿದ್ದಾರೆ. ಅಲ್ಲಿ 2ನೇ ಪ್ರಮುಖವಾದಂಥ ಕಾರ್ಯಕ್ರಮ ಅದು ಯೆಲ್ಲೋ ಲೈನ್ ಕಾಮಗಾರಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಕೇವಲ ಚಾಲನೆ ಮಾತ್ರ
ನೀಡೋದಲ್ಲ, ಖುದ್ದು ಪ್ರಧಾನಿ ಮೋದಿಯವರೇ ಮೆಟ್ರೋದಲ್ಲಿ ಪ್ರಯಾಣನ ಮಾಡಲಿದ್ದಾರೆ. ಇದರ ಜೊತೆಗೆ VVIPಗಳೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, CM ಸಿದ್ದರಾಮಯ್ಯ ಆದಿಯಾಗಿ ಕೇಂದ್ರದ ಇಬ್ಬರು ಸಚಿವರು, ಸಾಕಷ್ಟು ಸಂಸದರು ಇವರೆಲ್ಲರೂ ಕೂಡ ಮೆಟ್ರೋದಲ್ಲಿ ಅಪ್ ಟು ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕೂಡ ಮೆಟ್ರೋದಲ್ಲಿ ಪ್ರಯಾಣನ ಮಾಡಲಿದ್ದಾರೆ. ಆ ನಂತರ ಅಲ್ಲಿ ಮತ್ತೊಂದು ಪ್ರಮುಖವಾದಂಥ 3ನೇ ಘಟ್ಟ, ಅದು ಮೆಟ್ರೋದ ಏನು ಕಾಮಗಾರಿ ನಡೀತಾ ಇದೆ, 3ನೇ ಹಂತದ ಕಾಮಗಾರಿ. ಆ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಕೊಡಲಿದ್ದಾರೆ. ಈ ಮೂಲಕ ನಮ್ಮ ಬೆಂಗಳೂರಿನಲ್ಲಿ ಇದುವರೆಗೂ 76 ಕಿಲೋಮೀಟರ್ ವ್ಯಾಪ್ತಿ ಇತ್ತು, 76 ಕಿಲೋಮೀಟರ್ನ ವ್ಯಾಪ್ತಿ. ಸೊ ಅದು ಇನ್ನಷ್ಟು ಕೂಡ ಹೆಚ್ಚಾಗ್ತಾ ಇದೆ. 3ನೇ ಹಂತದ ಕಾಮಗಾರಿ ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ ಇನ್ನೂ ಕೂಡ 20 ರಿಂದ 22 ಕಿಲೋಮೀಟರ್ವರೆಗೂ ಕೂಡ ಹೆಚ್ಚಳ ಆಗಲಿದೆ. ಇದು ಒಂದು ಬಹಳ ಪ್ರಮುಖವಾದಂಥ ಘಟ್ಟ. ಆದರೆ ಯೆಲ್ಲೋ ಲೈನ್ ಏನಿದೆ, ಯೆಲ್ಲೋ ಲೈನ್ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರೋದು. ಪೈಲಟ್ಲೆಸ್ ಮೆಟ್ರೋ ಟ್ರೈನ್ ಆಗಿದೆ. ಇದರ ಜೊತೆಗೆ ಯಾಕಂದರೆ ಮೆಟ್ರೋದಲ್ಲಿ ಈ ಬಾರಿ ಈಗ ಚಾಲನೆ ಕೊಡ್ತಿರುವಂಥ ಮೆಟ್ರೋದಲ್ಲಿ ಪೈಲಟ್ ಇರೋದಿಲ್ಲ, ಪೈಲಟ್ಲೆಸ್ ಆಗಿ ಆಪ್ರೇಟ್ ಮಾಡ್ಬೋದು. ಜಯದೇವದಲ್ಲಿ ಒಂದಲ್ಲ ಎರಡಲ್ಲ 4 ಫ್ಲೋರ್ ರೀತಿಯಾಗಿ 5ನೇ ಹಂತದಲ್ಲಿ ಮೆಟ್ರೋ ಪ್ರಯಾಣವನ್ನು ಮಾಡುತ್ತೆ, ಟ್ರಾವೆಲ್ ಮಾಡುತ್ತೆ. ಆ ರೀತಿಯಾದಂಥ ಸಾಕಷ್ಟು ವಿಶೇಷತೆಗಳು, 16 ಮೆಟ್ರೋ ಸ್ಟೇಷನ್ಗಳನ್ನು ಹೊಂದಿರುವಂಥದ್ದು, 19.5 ಕಿಲೋಮೀಟರ್. ಅದರಲ್ಲೂ ಕೂಡ ಎಲೆಕ್ಟ್ರಾನಿಕ್ ಸಿಟಿಗೆ, IT ಹಬ್ಗೆ ಕನೆಕ್ಟ್ ಆಗುವಂಥ ಈ ಮೆಟ್ರೋ ಲೈನ್ಗಾಗಿ ಕಳೆದ 1 ವರ್ಷದಿಂದನೂ ಕೂಡ ಪ್ರಯಾಣಿಕರು ಮತ್ತು IT ಟೆಕ್ಕಿಗಳೆಲ್ಲರೂ ಕೂಡ ಕೇಳ್ತಾ ಇದ್ರು ಯಾವಾಗ ಚಾಲನೆ ಸಿಗುತ್ತೆ. ನಿಜವಾಗ್ಲೂ ಕೂಡ ನಮಗೆ ನೀಡಿದೆ. ಟ್ರಾಫಿಕ್ ಜಾಮ್ ಕಂಜಕ್ಷನ್ ಏನಿದೆ ಅಂದರೆ ಅದರಲ್ಲೂ ಕೂಡ ಸಿಲ್ಕ್ ಬೋರ್ಡ್ ಕಂಜಕ್ಷನನ್ನು ಮ್ಯಾಕ್ಸಿಮಮ್ 65% ಕಡಿಮೆ ಮಾಡಲಿಕ್ಕೆ ಇದು ಭಾಳ ಉಪಯೋಗಕಾರಿ ಆಗುತ್ತೆ. ಒಂದು ದಿನದಲ್ಲಿ ಬರೋಬ್ಬರಿ 2.5 ಲಕ್ಷದಷ್ಟು ಜನ ಪ್ರಯಾಣಿಕರು ಪ್ರಯಾಣ ಮಾಡುವಂಥ ಹಿನ್ನೆಲೆಯಲ್ಲಿ ಈ ಏನು ಮಾರ್ಗ ಏನಿದೆ, ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗ, ಅದಕ್ಕೆ ಚಾಲನೆಯನ್ನು ಇಂದು ಪ್ರಧಾನಿ ಮೋದಿ ಮಾಡಲಿದ್ದಾರೆ. ಶರ್ಮಿತಾ, ಇಲ್ಲ, ಮೆಟ್ರೋ ಲೈನು ಖಂಡಿತ ಇದು ಬ್ಯಾಂಗ್ಳೂರು ಟ್ರಾಫಿಕ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಖಂಡಿತ ಅದು ಉಪಯೋಗ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಹಿಂದಿನಿಂದಲೂ ಕೂಡ ಯಾವ್ಯಾವ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ನಡೆಸಿದೆ, ಒಂದು ದೂರದೃಷ್ಟಿತ್ವ ಇಟ್ಕೊಂಡು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ. ಉದಾಹರಣೆಗೆ ಹೇಳ್ತೇನೆ, ಇವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೇ 40 ವರ್ಷದಿಂದ ಆಗಿರ್ತಕ್ಕಂಥದ್ದಲ್ಲ, ಇದೇ ಇತ್ತೀಚೆಗೆ 10-15 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಆದರೆ ಇವತ್ತಿಗೂ ಕೂಡ ಮೆಟ್ರೋ ಕನೆಕ್ಟಿವಿಟಿ ಆಗಿಲ್ಲ ಅಂತ ಹೇಳಿದ್ರೆ ಇದು ಇಲ್ಲಿ ಆಡಳಿತ ವೈಫಲ್ಯವೇ ಇದು. ಹಾಗಾಗಿ ನಾನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಬೆಂಗಳೂರು ಮಹಾನಗರಕ್ಕೆ ಯಾವ ವೇಗದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಆಗಬೇಕಾಗಿತ್ತು ಆ ವೇಗ ಪಡೆದುಕೊಂಡಿಲ್ಲ. ಈಗ ಮೋದಿಯವರ ಒಂದು ಇಚ್ಛಾಶಕ್ತಿ, ಅವರು ಕೂಡ ಬೆಂಗಳೂರು ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ವೇಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಏನು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ರಾಜಧಾನಿ ಬೆಂಗಳೂರು ಇವತ್ತು ಖಾಕಿ ಕೋಟೆ ರೀತಿಯಲ್ಲಿ ನಮಗೆ ಭಾಸವಾಗ್ತಾ ಇದೆ, ಬಿಂಬಿತವಾಗ್ತಾ ಇದೆ. ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಸಾಗುವಂತ ಮಾರ್ಗದಲ್ಲಿ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಬೆಂಗಳೂರಲ್ಲಿ ಭದ್ರತೆಗೆ ಅಂತ ಹೇಳಿ ಇವತ್ತು 10,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮೆಜೆಸ್ಟಿಕ್ ಇಂದ ರಸ್ತೆ ಮಾರ್ಗದಲ್ಲಿ ರಾಗಿಗುಡ್ಡಕ್ಕೆ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಅಲ್ಲಿ ಮೆಟ್ರೋ ನಿಲ್ದಾಣಕ್ಕೆ ತೆರಳೋದ್ರಿಂದ ಮಾರ್ಗದ ಉದ್ದಕ್ಕೂ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಓವರ್ ಆಲ್ ನರೇಂದ್ರ ಮೋದಿ ಅವರು ಎಲ್ಲೆಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲೆಲ್ಲ 10,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 4 ಜಂಟಿ ಪೊಲೀಸ್ ಕಮಿಷನರ್ಗಳ ನೇಮಕವಾಗಿದೆ. 10 DCPಗಳು, 50 ACPಗಳು, 200ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು, ಹಾಗೆಯೇ 650 PSIಗಳನ್ನ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ. 50ಕ್ಕೂ ಅಧಿಕ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ನಗರದ 34 ಕಡೆಗಳಲ್ಲಿ ನಾಕಾಬಂದಿಯನ್ನ ಹಾಕಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮತ್ತೆ ಸಾರ್ವಜನಿಕರಿಗೂ ಅಷ್ಟೇ ರಸ್ತೆಯ ಇಕ್ಕೆಲಗಳಲ್ಲಿ ಅಂದ್ರೆ ರಸ್ತೆ ಬದಿಯಲ್ಲಿ ನಿಂತುಕೊಂಡು ನರೇಂದ್ರ ಮೋದಿ ಅವರು ಸಾಗುವಂತ ಮಾರ್ಗದಲ್ಲಿ ನೋಡೋದಕ್ಕೆ ಅವಕಾಶ ಇರೋದ್ರಿಂದ ಅಲ್ಲೆಲ್ಲ ಪೊಲೀಸ್ ಭದ್ರತೆಯನ್ನ ಟೈಟ್ ಮಾಡಲಾಗಿದೆ. ಭದ್ರತೆಗೆ ಅಂತಾನೆ ಓವರ್ ಆಲ್ ಆಗಿ 10,000 ಪೊಲೀಸರನ್ನ ಇವತ್ತು ನಿಯೋಜನೆ ಮಾಡಲಾಗಿದೆ. ನಗರದ 34 ಕಡೆಗಳಲ್ಲಿ ನಾಕಾಬಂದಿ ಹಾಕಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಖಾಕಿ ಕೋಟೆ ಆಗಿದೆ ಇವತ್ತು ಬೆಂಗಳೂರು. 10ವರೆಗೆ ನರೇಂದ್ರ ಮೋದಿ ಅವರು HCLಗೆ ಬರ್ತಾರೆ, ಅಲ್ಲಿಂದ ನೇರವಾಗಿ ಮೆಜೆಸ್ಟಿಕ್ ಬರ್ತಾರೆ, ಅಲ್ಲಿಂದ ಸೀದಾ ರಾಗಿಗುಡ್ಡ, ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವೆಡೆ ರಸ್ತೆ ಸಂಚಾರವನ್ನ ನಿರ್ಬಂಧಿಸಲಾಗಿದೆ ಭದ್ರತೆಯ ದೃಷ್ಟಿಯಿಂದ. ಇನ್ನೂ ಕೆಲ ರಸ್ತೆಗಳ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ, ಟ್ರಾಫಿಕ್ ಡೈವರ್ಷನ್ ಅನ್ನ ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆ ಈಗ ಆಯಿತು, ಮಧ್ಯಾಹ್ನ 1 ಗಂಟೆವರೆಗೆ
ಕೆಲವೊಂದು ರಸ್ತೆಗಳಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿದೆ. ಪ್ರಮುಖವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಪ್ಲಾಟ್ಫಾರ್ಮ್ ಸಂಖ್ಯೆ 7 ಹಾಗೂ 8, ಖೋಡೆ ಸರ್ಕಲ್ನಿಂದ ಮಹಾರಾಣಿ ಕಾಲೇಜ್ ಮೇಲ್ಸೇತುವೆ, ಶಾಂತಲಾ ಜಂಕ್ಷನ್ ಕಡೆಯಿಂದ ಖೋಡೆ ಜಂಕ್ಷನ್, ಮೈಸೂರು ಬ್ಯಾಂಕ್ ಕಡೆಯಿಂದ ಚಾಲುಕ್ಯ ಸರ್ಕಲ್, ಕನಕದಾಸ ಜಂಕ್ಷನ್ ಕಡೆಯಿಂದ ಫ್ರೀಡಂ ಪಾರ್ಕ್, ಇನ್ನು ಮೌರ್ಯ ಜಂಕ್ಷನ್ ನಿಂದ ಫ್ರೀಡಂ ಪಾರ್ಕ್ ರಸ್ತೆ, ಲಾಲ್ಬಾಗ್ ಮುಖ್ಯದ್ವಾರದಿಂದ ಪಶ್ಚಿಮ ದ್ವಾರ ರಸ್ತೆ, ಇಲ್ಲೆಲ್ಲ ಸಾರ್ವಜನಿಕ ಸಂಚಾರಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ರಸ್ತೆ ಮಾರ್ಗದಲ್ಲೇ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ಟ್ರಾಫಿಕ್ ಡೈವರ್ಷನ್ ಅನ್ನ ಮಾಡಲಾಗಿದೆ ಭದ್ರತೆಯ ದೃಷ್ಟಿಯಿಂದ. ಇನ್ನು ಪರ್ಯಾಯ ವ್ಯವಸ್ಥೆಗಳನ್ನ ಅಂದ್ರೆ ರಸ್ತೆ ಮಾರ್ಗವನ್ನ ಅನುಸರಿಸಿ ಅಂತ ಹೇಳಿ ಸಾರ್ವಜನಿಕರಿಗೆ ಸಂಚಾರಿ ಪೊಲೀಸರು ನಿರ್ದೇಶನವನ್ನ ಕೊಟ್ಟಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಟಿಪಿ ರಸ್ತೆ, ಕಾಟನ್ಪೇಟೆ ಮುಖ್ಯ ರಸ್ತೆ, ಮೈಸೂರು ರಸ್ತೆ, ಮಾಗಡಿ ಮುಖ್ಯ ರಸ್ತೆ, ಎಲ್ಟಿಪಿ ರಸ್ತೆ, ಹಾಗೇನೆ ಕಾಟನ್ಪೇಟೆ ಮುಖ್ಯ ರಸ್ತೆ, ಕೆಜಿ ರಸ್ತೆ, ಮೈಸೂರು ಬ್ಯಾಂಕ್ ಜಂಕ್ಷನ್, ಸಾಗರ್ ಜಂಕ್ಷನ್, ಎಲೈಟ್ ಟಿಬಿ ರಸ್ತೆ, ರಾಜೀವ್ ಗಾಂಧಿ ಸರ್ಕಲ್, ಕನಕದಾಸ ಜಂಕ್ಷನ್ ಬಲ ತಿರುವು ಪಡೆದು ಸಾಗರ ಜಂಕ್ಷನ್ ಕಡೆಗೆ ತೆರಳಬಹುದಾಗಿದೆ. ಈ ರೀತಿ ಟ್ರಾಫಿಕ್ ಡೈವರ್ಷನ್ ಅನ್ನ ಮಾಡಿದ್ದಾರೆ. ಇನ್ನು ಲಾಲ್ಬಾಗ್ ಮುಖ್ಯದ್ವಾರದ ಮುಂದೆ ಎಡ ತಿರುವು ಪಡೆದು ಅಥವಾ ಜೆಸಿ ರಸ್ತೆಯಲ್ಲಿ ಬಲ ತಿರುವು ಪಡೆದು ಸಂಚಾರವನ್ನ ಸಾರ್ವಜನಿಕರು ಮಾಡಬಹುದಾಗಿದೆ. ಇನ್ನು ಬೆಳಗ್ಗೆ 10 ಗಂಟೆಯಿಂದ 12:30 ತನಕ ಹಲವು ರಸ್ತೆಗಳನ್ನ ಬಂದ್ ಮಾಡಲಾಗಿದೆ. ಅಂದ್ರೆ ಸಂಚಾರವನ್ನ ಈ ಮಾರ್ಗಗಳಲ್ಲಿ ರಸ್ತೆಗಳಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿದೆ, ಬಂದ್ ಮಾಡಿದ್ದಾರೆ. ಬನ್ನೇರುಘಟ್ಟ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತನಕ, ಕನಕಪುರ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತನಕ, ನಾಯಂಡಹಳ್ಳಿ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತನಕ, ಸೋಂಪುರ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತನಕ. ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಯಾಣವನ್ನ ಬೆಳೆಸ್ತಾರೆ ಮತ್ತೆ ಅಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡೋದ್ರಿಂದ ಸೊ ಇಲ್ಲೆಲ್ಲ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. PS ಕಾಲೇಜಿಂದ ನೈಸ್ ಟೋಲ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತನಕ, ಕೆಂಗೇರಿ ನೈಸ್ ಟೋಲ್ ಟು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತನಕ, ಮಾಗಡಿ ರಸ್ತೆ ನೈಸ್ ಟೋಲಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತನಕ, ಮಾದಾವರ ರಸ್ತೆ ನೈಸ್ ಟೋಲಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ತನಕ ನಿರ್ಬಂಧವನ್ನ ವಿಧಿಸಲಾಗಿದೆ. ಈ ಮಾರ್ಗಗಳಲ್ಲಿ ಈ ರಸ್ತೆಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಅಂತ ಹೇಳಿ ಸಾರ್ವಜನಿಕರಿಗೆ ಈಗ ಸಂಚಾರಿ ಪೊಲೀಸರು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನೆಲಮಂಗಲ ನೈಸ್ ಟೋಲಿಂದ ಮಾಗಡಿ ರಸ್ತೆ ನೈಸ್ ಟೋಲ್, ಕೆಂಗೇರಿ ನೈಸ್ ಟೋಲಿಂದ ಕನಕಪುರ ಟೋಲ್ ಮಾರ್ಗವಾಗಿ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ ಸಂಚರಿಸುವಂತಹ ವಾಹನಗಳನ್ನ ಬನ್ನೇರುಘಟ್ಟ ರಸ್ತೆಯ ನೈಸ್ ಟೋಲ್ ಅಲ್ಲಿ ತಡೆಯಲಾಗುತ್ತೆ. ಬಳಿಕ ಬನ್ನೇರುಘಟ್ಟ ರಸ್ತೆ ಮಾರ್ಗವಾಗಿ ತೆರಳೋದಕ್ಕೆ ಅವಕಾಶವನ್ನ ಸಾರ್ವಜನಿಕರಿಗೆ ನೀಡಲಾಗುತ್ತೆ. ಇನ್ನು ಬೆಂಗಳೂರಲ್ಲಿ ಭದ್ರತೆ ಜೊತೆಗೆ ಟ್ರಾಫಿಕ್ ಡೈವರ್ಷನ್ ಯಾವ ತರ ಆಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಮುನಿ. ಭದ್ರತೆಗೆ ಅಂತ ಹೇಳಿ 10,000 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಸೊ ಯಾರೆಲ್ಲ ಇನ್ಚಾರ್ಜ್ಗಳು ಇದಕ್ಕಿದ್ದಾರೆ, ಯಾವ ತರ ಭದ್ರತೆಯನ್ನ ಕೈಗೊಂಡಿದ್ದಾರೆ, ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಇವತ್ತು ಯಾವ್ಯಾವ ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧ ಇದೆ, ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಟ್ಟಿದ್ದಾರೆ? ಶರ್ಮಿತಾ, ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ನಗರದಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ಸುಮಾರು 10,000 ಪೊಲೀಸರನ್ನ ನಿಯೋಜನೆ ಮಾಡಿ ಈ ಒಂದು ಬಂದೋಬಸ್ತನ್ನು ಕೂಡ ವ್ಯವಸ್ಥೆ ಮಾಡಿಕೊಂಡಿರೋದು. ಅದಕ್ಕೋಸ್ಕರ ಖುದ್ದು ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲೇ ಈ ಒಂದು ಬಂದೋಬಸ್ತ್ ಕೂಡ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದ್ದು 4 ಜಂಟಿ ಪೊಲೀಸ್ ಆಯುಕ್ತರು ಮತ್ತು 10 DCPಗಳು ಹಾಗೂ 50ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು 10,000 ಪೊಲೀಸರನ್ನ ಈಗಾಗಲೇ ಇಲ್ಲಿ ನಿಯೋಜನೆ ಮಾಡಿ ಕೂಡ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರೋದನ್ನ ನಾವು ನೋಡ್ಬೋದು. ಮೊದಲಿಗೆ ಏನು HL ವಿಮಾನ ನಿಲ್ದಾಣಕ್ಕೆ ಪ್ರಧಾನಮಂತ್ರಿಗಳು ಬಂದು ಇಳಿತಾರೆ. ನಂತರ ಅಲ್ಲಿಂದ ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಒಂದು HQTC ಏನು ಏರ್ ಬೇಸ್ ಏನಿದೆ ಇಲ್ಲಿಗೆ ಬಂದು ಅವರು ಹೆಲಿಕಾಪ್ಟರ್ ಮುಖಾಂತರವಾಗಿ ಬರ್ತಾರೆ. ಆನಂತರ ಇಲ್ಲಿಂದ ರಸ್ತೆ ಮಾರ್ಗವಾಗಿ ಅವರು ಏನು ಮೇಕ್ರಿ ಸರ್ಕಲ್ ಮತ್ತು ಚಾಲುಕ್ಯ ಸರ್ಕಲ್ ಹಾಗೂ ಅಲ್ಲಿಂದ KSR ರೈಲು ನಿಲ್ದಾಣಕ್ಕೆ ಹೋಗ್ತಾರೆ. ಆ ಒಂದು ಮಾರ್ಗದುದ್ದಕ್ಕೂ ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ಅದಕ್ಕೋಸ್ಕರ ಸುಮಾರು 10,000 ಪೊಲೀಸರನ್ನ ಈ ಒಂದು ಮಾರ್ಗದಲ್ಲಿ ಮತ್ತೆ ಅದೇ ರೀತಿಯಾಗಿ ಜಯನಗರ ಮತ್ತೆ ಲಾಲ್ಬಾಗ್ ಸೇರಿದಂತೆ ಮತ್ತೆ ಕಾರ್ಪೊರೇಷನ್ ವೃತ್ತದಲ್ಲೂ ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಏನು ಕೆಲವು BJP ಕಾರ್ಯಕರ್ತರು ಕೂಡ ಮತ್ತೆ ನಾಯಕರು ಕೂಡ ಈಗಾಗಲೇ ಏನು ಆಯ್ದ ಸ್ಥಳಗಳಲ್ಲಿ ಅವರು ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ಸಲುವಾಗಿ ಅಂಥ ಸ್ಥಳಗಳಲ್ಲಿ ಒಂದು ಹೆಚ್ಚಿನ ಬಂದೋಬಸ್ತನ್ನು ಕೂಡ ಈಗಾಗಲೇ ಕೈಗೊಂಡಿರೋದು. ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತೆ ವಾಹನ ಸವಾರರು ಕೂಡ ಒಂದು ತೊಂದರೆ ಆಗಬಾರ್ದು ಅಂತೇಳಿ ಕೆಲವು ರಸ್ತೆಗಳಲ್ಲಿ ಒಂದು ಸಂಚಾರ ವ್ಯವಸ್ಥೆಯಲ್ಲೂ ಕೂಡ ಈಗಾಗಲೇ ಮಾರ್ಪಾಡು ಮಾಡಲಾಗಿದೆ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಾರ್ಯಕರ್ತರು ಪ್ರಮುಖ ಜಂಕ್ಷನ್ಗಳಲ್ಲಿ ಸೇರ್ತಾ ಇದ್ದಾರೆ. ಮತ್ತೆ ವಾಹನ ಸವಾರರು ಕೂಡ ತೊಂದರೆ
ತೊಂದರೆ ಆಗಬಾರ್ದು ಅಂತೇಳಿ ಈ ಒಂದು ಏನು ವಾಹನ ಒಂದು ವೆಹಿಕಲ್ ಮೂವ್ಮೆಂಟನ್ನು ಕೂಡ ಈಗಾಗಲೇ ಡೈವರ್ಟ್ ಮಾಡಿರೋದು. ಪ್ರಮುಖವಾಗಿ ಮೇಕ್ರಿ ಸರ್ಕಲಿಂದ ಚಾಲುಕ್ಯ ಸರ್ಕಲ್ ಇರ್ಬೋದು, ಮತ್ತು ಅಲ್ಲಿಂದ KSR ರೈಲು ನಿಲ್ದಾಣಕ್ಕೆ ಹೋಗುವಂಥ ಮಾರ್ಗ ಏನಿದೆ ಆ ಒಂದು ಮಾರ್ಗದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಒಂದು ವಾಹನ ಸಂಚಾರಕ್ಕೆ ಒಂದು ನಿರ್ಬಂಧವನ್ನು ಕೂಡ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಜಯನಗರ ಮತ್ತು ಲಾಲ್ಬಾಗ್ ಹಾಗೂ ರಾಗಿಗುಡ್ಡ ರಸ್ತೆ ಮತ್ತು ಮಾರೇನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಕೂಡ ಒಂದು ಸಂಚಾರ ನಿರ್ಬಂಧವನ್ನು ಕೂಡ ಮಾಡಿರೋದು. ಮತ್ತು ಮುಖ್ಯವಾಗಿ ಏನು ಎಲೆಕ್ಟ್ರಾನಿಕ್ ಸಿಟಿ ಒಂದು ಎಲಿವೇಟೆಡ್ ಫ್ಲೈಓವರ್ ಏನಿದೆ ಈ ಒಂದು ಫ್ಲೈಓವರ್ ಅನ್ನು ಕೂಡ ಈಗಾಗಲೇ ಬಂದ್ ಮಾಡಲಾಗಿದ್ದು, ಆ ಒಂದು ಮಾರ್ಗದಲ್ಲಿ ಕೂಡ ವಾಹನ ಸವಾರರು ಪರ್ಯಾಯ ಮಾರ್ಗವನ್ನು ಬಳಸಬೇಕು ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇನ್ನು ಹೊಸೂರು ರಸ್ತೆ ಮುಖಾಂತರವಾಗಿ ಸಂಚರಿಸುವಂಥ ವಾಹನಗಳು ನೈಸ್ ರಸ್ತೆಯನ್ನು ಬಳಸಿಕೊಂಡು ಆ ಮುಖಾಂತರವಾಗಿ ಟ್ರಾವೆಲ್ ಮಾಡೋದಕ್ಕೆ ಒಂದು ವಾಹನ ಸವಾರರಿಗೆ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಇದು ಸುಮಾರು 3 ಗಂಟೆಗಳ ಕಾಲ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿರ್ತಾರೆ. ಈ ಒಂದು ಸಂದರ್ಭದಲ್ಲಿ 3 ಗಂಟೆಗಳ ಕಾಲ ಒಂದು ನಗರದ ಪ್ರಮುಖ ರಸ್ತೆಗಳು ಮತ್ತು ಏನು ಬೇರೆ ಬೇರೆ ಒಂದು ರಸ್ತೆಗಳಲ್ಲಿ ಕೂಡ ಒಂದು ಸಂಚಾರ ಮಾರ್ಪಾಡು ಮಾಡಿದರೆ, ಇನ್ನು ಉಳಿದ ಕಡೆ ಒಂದು ಹೆಚ್ಚಿನ ಬಂದೋಬಸ್ತ್ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರಾಫಿಕ್ ಪೊಲೀಸರನ್ನು ನಿಯೋಜನೆ ಮಾಡಿ ಒಂದು ಏನು ಸಂಚಾರಕ್ಕೆ ಅಡಚಣೆ ಆಗದಂಥ ಒಂದು ಬಿಗಿ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್ ಮುನಿ. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಆಗ್ತೀನಿ. ಇನ್ನು ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆಯನ್ನ ನರೇಂದ್ರ ಮೋದಿ ಅವರು ನೆರವೇರಿಸುತ್ತಾರೆ. ಅಂದ್ರೆ ಕಿತ್ತಳೆ ಬಣ್ಣದ ಮಾರ್ಗಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸುತ್ತಾರೆ. ಮಧ್ಯಾಹ್ನ 12:50ಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ಪ್ರಧಾನಿ ಆಗಮಿಸುತ್ತಾರೆ. ಹೊಸಹಳ್ಳಿ ಕಡಬಗೆರೆ ನಡುವಿನ ಮೆಟ್ರೋ ಸಂಚಾರಕ್ಕೆ ಅಂದ್ರೆ ಕಿತ್ತಳೆ ಮಾರ್ಗಕ್ಕೆ ನರೇಂದ್ರ ಮೋದಿ ಅವರು ಮಧ್ಯಾಹ್ನ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. ಇದಾದ ಮೇಲೆ 1:30ಕ್ಕೆ 1:15ಕ್ಕೆ ಸಾರ್ವಜನಿಕ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ. ಈ ಕಾರ್ಯಕ್ರಮ ಆಗ್ತಾ ಇದ್ದಂಗೆ ಇವತ್ತಿನ 3 ಕಾರ್ಯಕ್ರಮ ಮುಗಿಯುತ್ತೆ. 2:40ಕ್ಕೆ ದೆಹಲಿಗೆ ನರೇಂದ್ರ ಮೋದಿ ಅವರು ಬೆಂಗಳೂರಿಂದ ವಾಪಸ್ ಆಗ್ತಾರೆ. ಇನ್ನು ಕಿತ್ತಳೆ ಮಾರ್ಗದ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಮೋದಿ ಜೊತೆಯಲ್ಲಿ ಗವರ್ನರ್, ಸಿಎಂ, ಕೇಂದ್ರ ಸಚಿವ ಸೋಮಣ್ಣ, ಶೋಭಾ ಕರಂದ್ಲಾಜೆ ಸೇರಿದಂತೆ ಪ್ರಮುಖರು ಹಾಜರಿರ್ತಾರೆ. ಅದಕ್ಕೊಂದು ಪ್ರೋಟೋಕಾಲ್ ಅಂತ ಮಾಡ್ಕೊಂಡಿದ್ದಾರೆ. 3ನೇ ಹಂತದ ಕಾಮಗಾರಿಗೆ ಇವತ್ತು ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. ಮಧ್ಯಾಹ್ನ 12:50ಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ನರೇಂದ್ರ ಮೋದಿ ಅವರು ಬರ್ತಾರೆ. ಅಂದರೆ ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ ಮೆಟ್ರೋದಲ್ಲೇ ಪ್ರಯಾಣವನ್ನು ಮಾಡ್ಕೊಂಡು ಬರ್ತಾರೆ. ತದನಂತರ ಕಿತ್ತಳೆ ಮಾರ್ಗಕ್ಕೆ ಮಧ್ಯಾಹ್ನ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. 1:15ಕ್ಕೆ IIITಯಲ್ಲಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಬಹಳಷ್ಟು ಉತ್ಸುಕನಾಗಿದ್ದೀನಿ ಅಂತಲೂ ಕೂಡ ನರೇಂದ್ರ ಮೋದಿ ಅವರು ಕನ್ನಡದಲ್ಲೇ ಈ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನು ಶೇರ್ ಮಾಡಿಕೊಂಡಿದ್ರು. ಸೊ ಈ ಭಾಷಣದಲ್ಲಿ ಯಾವೆಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ ಸಹಜವಾಗಿ ಕುತೂಹಲ ಇದ್ದೇ ಇದೆ. ಇನ್ನು ಬಿಜೆಪಿ ನಾಯಕರು ಕಾರ್ಯಕರ್ತರಲ್ಲಿ ಸಂತಸ ಮನೆ ಮಾಡಿದೆ. ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂಗೆ ಅದ್ಧೂರಿ ಸ್ವಾಗತಕ್ಕೆ ಪ್ರಮುಖರಿಗೆ ಮಾತ್ರ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಆ ಸಿದ್ಧತೆಗಳ ಪರಿಶೀಲನೆಯನ್ನು ಪ್ರಮುಖ ನಾಯಕರು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಪೊಲೀಸರು ಭದ್ರತೆ ದೃಷ್ಟಿಯಿಂದ ನೋಡೋದಾದ್ರೆ ರಸ್ತೆಯ ಇಕ್ಕೆಲಗಳಲ್ಲಿ ಜನರಿಗೆ, ಸಾರ್ವಜನಿಕರಿಗೆ ಅವಕಾಶ ಇರೋದ್ರಿಂದ ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ ಸುಮಾರು 10,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿ ದೃಷ್ಟಿಯಿಂದ ಈ ಯೋಜನೆಗಳ ಬಗ್ಗೆನೂ ಕೂಡ ನರೇಂದ್ರ ಮೋದಿ ಅವರು ಟ್ವೀಟ್ ಅನ್ನ ಮಾಡಿದ್ರು. ಅಂದ್ರೆ ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ವೇದಿಕೆ ಮೇಲೆ ಯಾರಿಗೆಲ್ಲ ಅವಕಾಶ ಇದೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕಾರ್ತಿಕ್. ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಅಂದ್ರೆ ಭದ್ರತೆ ದೃಷ್ಟಿಯಿಂದ ಮತ್ತೆ ಸರ್ಕಾರಿ ಕಾರ್ಯಕ್ರಮ ಇದಾಗಿರೋದ್ರಿಂದ ಒಂದು ಪ್ರೋಟೋಕಾಲ್ ಇರುತ್ತೆ, ಅದನ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ, ಫಾಲೋ ಮಾಡಬೇಕಾಗುತ್ತೆ. ಇವತ್ತಿನ ವೇದಿಕೆ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ತಿರುವಂತ ಇತರೆ ಗಣ್ಯರು ಯಾರ್ಯಾರು? ಶರ್ಮಿತಾ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಪ್ರಮುಖವಾಗಿ ಇವತ್ತಿನ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ IITಯಲ್ಲಿ ಆಡಿಟೋರಿಯಂನಲ್ಲಿ ನಡೀತಿರುವಂಥ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ 13 ಜನ ಗಣ್ಯರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 12:50ಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣವನ್ನು ತಲುಪ್ತಾರೆ. ಅದಾದ ನಂತರದಲ್ಲಿ ಆಡಿಟೋರಿಯಂಗೆ ಬರ್ತಾರೆ. 1 ಗಂಟೆಗೆ ಈ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ. ಪ್ರಮುಖವಾಗಿ ಕಾರ್ಯಕ್ರಮ ರಾಷ್ಟ್ರಗೀತೆಯ ಮೂಲಕ ಆರಂಭ ಆಗುತ್ತೆ. ಕಾರ್ಯಕ್ರಮದಲ್ಲಿ ನಾಡಗೀತೆಯನ್ನು ಕೂಡ ಹಾಡಲಾಗುತ್ತೆ. ಅದಾದ ನಂತರದಲ್ಲಿ ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ಸ್ವಾಗತ ಭಾಷಣವನ್ನು ಕೂಡ ಮಾಡ್ತಾರೆ. ಅದಾದ ನಂತರದಲ್ಲಿ 3 ಕೇಂದ್ರ ಸಚಿವರಿಗೆ ಅವಕಾಶವನ್ನು ಕೂಡ ಇಲ್ಲಿ ಭಾಷಣ ಮಾಡೋದಕ್ಕೆ ಕೊಡಲಾಗಿದೆ. ಅಶ್ವಿನಿ ವೈಷ್ಣವ್ ಇರ್ಬೋದು, ಮನೋಹರ್ ಲಾಲ್ ಕೂಡ ಇಲ್ಲಿ ಭಾಷಣವನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ CM ಸಿದ್ದರಾಮಯ್ಯನವರು ಕೂಡ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡ್ತಾರೆ. ಮೂವರಿಗೂ ಕೂಡ ಕೇವಲ 5 ನಿಮಿಷಗಳ ಕಾಲಾವಕಾಶ ಮಾತ್ರ ಭಾಷಣಕ್ಕೆ ಈಗ ಸೀಮಿತಗೊಳಿಸಲಾಗಿದೆ. ಅದಾದ ನಂತರದಲ್ಲಿ ಏನು ಶಂಕುಸ್ಥಾಪನೆಯನ್ನ ಮಾಡ್ತಾರೆ ಮೆಟ್ರೋ 3ನೇ ಹಂತಕ್ಕೆ. ಅದಾದ ನಂತರದಲ್ಲಿ ಹಳದಿ ಮಾರ್ಗಕ್ಕೂ ಕೂಡ
ಹಳದಿ ಮಾರ್ಗವನ್ನು ಉದ್ಘಾಟನೆಯನ್ನು ಕೂಡ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಈಗಾಗಲೇ ಟ್ವೀಟ್ ಮೂಲಕವೂ ಕೂಡ ಹೇಳಿದರು, ನಾನು ಉತ್ಸುಕನಾಗಿದ್ದೇನೆ, ಕರ್ನಾಟಕದಲ್ಲಿ ಈ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಇರಬಹುದು, ಜೊತೆಗೆ ಆಡಿಟೋರಿಯಂನಲ್ಲಿ ಏನು ಭಾಷಣ ಮಾಡೋದಂಥದ್ದಿದೆ, ಸಾರ್ವಜನಿಕ ಭಾಷಣ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಉತ್ಸುಕನಾಗಿದ್ದೇನೆ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಭಾಷಣವನ್ನು ಅಂದರೆ ಆ ಟ್ವೀಟನ್ನು ಕೂಡ ಮಾಡಿದರು. ಇವತ್ತು ಅವರು ಅರ್ಧ ಗಂಟೆಗಳ ಕಾಲ ಭಾಷಣವನ್ನು ಮಾಡೋದಕ್ಕೆ ಸಮಯವನ್ನು ಕೂಡ ಇಲ್ಲಿ ನಿಗದಿ ಮಾಡಲಾಗಿದೆ. ನಾನು ಆಡಿಟೋರಿಯಂನ ಹೊರಭಾಗದಲ್ಲಿದ್ದೇನೆ, ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ IIT ಆಡಿಟೋರಿಯಂನ ಮುಂಭಾಗ ಬಿಗಿ ಬಂದೋಬಸ್ತನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು, ಸಂಪೂರ್ಣವಾಗಿ ಪೊಲೀಸರು ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ. ನರೇಂದ್ರ ಮೋದಿಯವರು ಈ ಒಂದು ಆಡಿಟೋರಿಯಂಗೆ ಬರುವ ಪೂರ್ವದಲ್ಲಿ ಅಂದರೆ 2 ಗಂಟೆಯ ಮುಂಚಿತವಾಗಿ ಈ ಒಂದು ರೋಡನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗುತ್ತೆ. ಕೇವಲ ಪಾಸ್ ಇರುವಂಥವರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗುತ್ತೆ. ಮೆಟ್ರೋ ನಿಲ್ದಾಣದಿಂದ ನರೇಂದ್ರ ಮೋದಿಯವರು ಕಾರ್ನ ಮೂಲಕವಾಗಿ ಆಡಿಟೋರಿಯಂಗೆ ಬರ್ತಾರೆ. ಹಾಗಾಗಿ ಈ ಒಂದು ಮಾರ್ಗವನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗುತ್ತೆ. ಸುಮಾರು 2 ಗಂಟೆಗಳ ಕಾಲ ಸಂಪೂರ್ಣವಾಗಿ ಈ ಒಂದು ರಸ್ತೆಯನ್ನು ಬ್ಲಾಕ್ ಮಾಡೋದಾಗಿಯೂ ಕೂಡ ಇಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಹೇಳಿರುವಂಥದ್ದು. ಈಗಾಗಲೇ ಆಡಿಟೋರಿಯಂಗೆ ಎಲ್ಲ ರೀತಿಯ ಒಂದು ಭದ್ರತೆಯನ್ನು ಕೂಡ ಕಲ್ಪಿಸಿರ್ತಕ್ಕಂಥದ್ದು. ನರೇಂದ್ರ ಮೋದಿಯವರ ಕಾರ್ಯಕ್ರಮ ಆಗಿರುವಂಥ ಕಾರಣಕ್ಕಾಗಿ SPGಯ ಪ್ರೋಟೋಕಾಲ್ಗಳು ಕೂಡ ಇರ್ತವೆ. ಹಾಗಾಗಿ ಪ್ರೋಟೋಕಾಲ್ಗೆ ಅನುಗುಣವಾಗಿ ಸ್ಥಳೀಯ ಪೊಲೀಸರು ಎಲ್ಲ ರೀತಿಯ ಭದ್ರತೆಯನ್ನು ಕೂಡ ಒದಗಿಸಿರ್ತಕ್ಕಂಥದ್ದು. ಈ ಒಂದು ಕಾರ್ತಿಕ್, ಒಂದ್ ಕಡೆ ಬಿಜೆಪಿ ಅವರು ಈ ಅಭಿವೃದ್ಧಿ ವಿಷಯವಾಗಿ ಮಾತಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಸಂತಸ ಅಂತ ಹೇಳ್ತಿದ್ದಾರೆ, ಸ್ವಾಗತಕ್ಕೆ ತಯಾರಿಗಳಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಇದೊಂಥರ ರಾಜಕೀಯ ಮುನಿಸಿಗೆ ಅಥವಾ ಅಸಮಾಧಾನಕ್ಕೂ ಬಿಜೆಪಿಯಲ್ಲೇ ಕಾರಣವಾಗ್ತಿದೆಯಾ? ಯಾಕಂದ್ರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇದ್ರೂ ಕೂಡ ವಿಪಕ್ಷ ನಾಯಕನಿಗೆ ಆಹ್ವಾನ ಇದ್ದೇ ಇರುತ್ತೆ. ಇಲ್ಲಿ ವಿಜಯೇಂದ್ರ ಅವರಿಗೆ ಆಹ್ವಾನ ಇದೆ, ಆದ್ರೆ ವೇದಿಕೆ ಮೇಲೆ ಅಶೋಕ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಏನು ಚರ್ಚೆಗಳಾಗ್ತಿತ್ತು. ಸೊ ಅದಕ್ಕೇನಾದ್ರೂ ಕ್ಲಾರಿಟಿ ಇವಾಗ ಸಿಕ್ಕಿದೆಯಾ? ಮತ್ತೆ ಅಶೋಕ್ ಆಪ್ತರು ಯಾವ ತರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ? ಕೇವಲ ವೆಲ್ಕಮಿಗೆ ಮಾತ್ರ ಅಶೋಕ್ ಸೀಮಿತನಾ? ಶರ್ಮಿತಾ, ನಿನ್ನೆವರೆಗೂ ಕೂಡ ವಿಪಕ್ಷ ನಾಯಕ ಅಶೋಕ್ ಅವರ ಹೆಸರು PM ಕಾರ್ಯಕ್ರಮದಲ್ಲಿ ಇರಲಿಲ್ಲ. ಆದರೆ ಇವತ್ತು ಅವರ ಹೆಸರನ್ನು ಕೂಡ ಪ್ರಧಾನಿ ಕಚೇರಿಯಲ್ಲಿ ಸೇರಿಸಿರುವಂಥದ್ದು. ಈಗ ಏನು ಬಂದಿದೆ 13 ಜನರ ಒಂದು ಗಣ್ಯರ ಲಿಸ್ಟ್, ಆ ಒಂದು ಲಿಸ್ಟ್ನಲ್ಲಿ ಅಶೋಕ್ ಅವರ ಹೆಸರು ಕೂಡ ಈಗ ಇರುವಂಥದ್ದು. ಇದೇ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಕೇವಲ ವಿಜಯೇಂದ್ರ ಅವರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು. ಆದರೆ ಅಶೋಕ್ ಅವರಿಗೂ ಕೂಡ ಇಲ್ಲಿ IITಯಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೊನೆಯ ಕ್ಷಣದಲ್ಲಿ ಅಶೋಕ್ ಅವರ ಹೆಸರನ್ನು ಕೂಡ ಸೇರ್ಪಡೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ಕೂಡ ಉಪಸ್ಥಿತರಿರ್ತಾರೆ. ಪ್ರಮುಖವಾಗಿ ಇದೇ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಯಾಕಂದರೆ ಬಿಜೆಪಿಯಲ್ಲಿ ಈ ಕೆಲವೊಂದಿಷ್ಟು ಬಣ ರಾಜಕಾರಣಗಳು ಇರುವಂಥ ಹಿನ್ನೆಲೆಯಲ್ಲಿ ಈ ವಿಚಾರ ಸಾಕಷ್ಟು ಮನ್ನಣೆಗೂ ಕೂಡ ಪಡೆದುಕೊಂಡಿತ್ತು. ವಿಜಯೇಂದ್ರ ಅವರಿಗೆ ಅವಕಾಶ ಇದೆ, ಆದರೆ ಅಶೋಕ್ ಅವರಿಗೆ ಅವಕಾಶ ಇಲ್ಲ ಎನ್ನುವಂಥದ್ದು ಚರ್ಚೆ ಆಗಿತ್ತು. ಯಾಕೆಂದರೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಆದರೆ ಶಿವಮೊಗ್ಗದ ಭಾಗದ ಶಾಸಕ ಆಗಿದ್ದರೂ ಕೂಡ ವಿಜಯೇಂದ್ರ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದರೆ ವಿಪಕ್ಷ ನಾಯಕನಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಚರ್ಚೆಯಾದಂಥ ಸಂದರ್ಭದಲ್ಲಿ ಈಗ ಕೊನೆಯ ಕ್ಷಣದಲ್ಲಿ ಅಶೋಕ್ ಅವರ ಹೆಸರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಶರ್ಮಿತಾ ಶೆಟ್ಟಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಿಟ್ಟಲ್ಲಿ ಅದ್ಧೂರಿಯ ಸ್ವಾಗತವನ್ನ ಕೋರುವಂತ ನಿಟ್ಟಲ್ಲಿ ಬಿಜೆಪಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಗರದ 6 ಕಡೆಗಳಲ್ಲಿ ಮೋದಿ ಸ್ವಾಗತಕ್ಕೆ ಬಿಜೆಪಿ ತಯಾರಿಗಳನ್ನ ಮಾಡಿಕೊಂಡಿದೆ. ಒಂದೊಂದು ಸ್ಥಳದಲ್ಲಿ ಶಾಸಕರ ನೇತೃತ್ವದಲ್ಲಿ ಸ್ವಾಗತವನ್ನ ಕೋರೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಪ್ರಧಾನಿ ಸಾಗುವಂತ ಮಾರ್ಗದಲ್ಲಿ ಶಾಸಕರು ಸ್ವಾಗತವನ್ನ ಕೋರೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಪ್ರಧಾನಿ ನರೇಂದ್ರ ಮೋದಿ ಸಾಗುವಂತ ಮಾರ್ಗದಲ್ಲಿ ಜಯಘೋಷಗಳನ್ನ ಕೂಗೋದು. ಒಂದೊಂದು ಪಾಯಿಂಟ್ ನಲ್ಲೂ ಕೂಡ ಒಬ್ಬೊಬ್ಬ ಶಾಸಕರ ನೇತೃತ್ವವನ್ನ ಇಲ್ಲಿ ವಹಿಸಲಾಗಿದೆ, ಒಂದು ಜವಾಬ್ದಾರಿಯನ್ನ ಕೊಡಲಾಗಿದೆ. 6 ಕಡೆ ಒಟ್ಟು ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಬಿಜೆಪಿ ಶಾಸಕರು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಶಾಸಕರ ನೇತೃತ್ವದಲ್ಲಿ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂಗೆ ಜಯಘೋಷಗಳನ್ನ ಕೂಗೋದಕ್ಕೆ ಪ್ಲಾನ್ಗಳಾಗಿದೆ. 6 ಸ್ಪಾಟ್ ಯಾವುದು ಅಂತಾನು ತೋರಿಸ್ತಾ ಇದ್ದೀವಿ. ಮೇಕ್ರಿ ಸರ್ಕಲ್ನಲ್ಲಿ SR ವಿಶ್ವನಾಥ್ ಅವ್ರ ನೇತೃತ್ವದಲ್ಲಿ ಸ್ವಾಗತವನ್ನ ಕೋರಲಾಗುತ್ತೆ. ಇನ್ನು 2ನೇ ಸ್ಪಾಟ್ ಅಂತಂದ್ರೆ ಚಾಲುಕ್ಯ ಸರ್ಕಲ್ನಲ್ಲಿ ಹರೀಶ್ ಅವ್ರ ನೇತೃತ್ವದಲ್ಲಿ ಸ್ವಾಗತವನ್ನ ಕೋರಲಾಗುತ್ತೆ. 3ನೇ ಸ್ಪಾಟು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಗೋಪಾಲಯ್ಯ ಮತ್ತೆ ಸಪ್ತಗಿರಿ ಗೌಡ ಅವ್ರ ನೇತೃತ್ವದಲ್ಲಿ ಸ್ವಾಗತ ಕೋರಲಾಗುತ್ತೆ. 4ನೇ ಸ್ಪಾಟು ಸೌತ್ ಎಂಡ್ ಸರ್ಕಲ್ ಅಶೋಕ್ ನೇತೃತ್ವದಲ್ಲಿ ಸ್ವಾಗತವನ್ನ ಕೋರಲಾಗುತ್ತೆ. ಒಟ್ಟು 6 ಸ್ಪಾಟ್ಗಳಲ್ಲಿ ಸ್ವಾಗತಕ್ಕೆ ಆಗಿದೆ. ಸೊ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. 6 ಸ್ಪಾಟ್ಗಳು ಯಾವ್ಯಾವುದು, ಯಾರ್ಯಾರಿಗೆ ನೇತೃತ್ವವನ್ನು ವಹಿಸಲಾಗಿದೆ, ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪ್ರಧಾನಿ ಬರ್ತಿದ್ದಂಗೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ?
ಶರ್ಮಿತಾ, ಇವತ್ತು ರಾಜ್ಯ ರಾಜಧಾನಿ ಬೆಂಗಳೂರಿಗೇನು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ರಾಜ್ಯ ಬಿಜೆಪಿಗೆ ದೊಡ್ಡ ಮಟ್ಟದ ಶಕ್ತಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಒಂದ್ ಕಡೆ ಆಂತರಿಕ ಕಚ್ಚಾಟ, ಮತ್ತೊಂದ್ ಕಡೆ ನಾಯಕತ್ವದ ಬದಲಾವಣೆಯಿಂದಾಗಿ ರಾಜ್ಯ ಬಿಜೆಪಿ ಸೊರಗಿದೆ. ಕಾರ್ಯಕರ್ತರು ಕೂಡ ಅಸಮಾಧಾನಗೊಂಡಿದ್ರು, ಬೇಸರಗೊಂಡಿದ್ರು. ಈಗ ನರೇಂದ್ರ ಮೋದಿ ಅವರ ಆಗಮನದಿಂದಾಗಿ ಎಲ್ಲೋ ಒಂದ್ ಕಡೆ ಅವರಿಗೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಹಬ್ಬದ ಸಂಭ್ರಮವಾಗಿ ಅದನ್ನ ಸಂಭ್ರಮ ಪಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಈಗಾಗಲೇ ನರೇಂದ್ರ ಮೋದಿ ಅವರು ಸರ್ಕಾರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಕೂಡ ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಿಸುವಂತ ನಿಟ್ಟಿನಲ್ಲಿ ಬೆಂಗಳೂರಿನ 6 ಕಡೆಗಳಲ್ಲಿ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಮತ್ತೆ ಸಪ್ತಗಿರಿ ಗೌಡ, ಗೋಪಾಲಯ್ಯ, ಅದ್ರ ಜೊತೆಗೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ R ಅಶೋಕ್ ಮತ್ತೆ ಶಾಸಕ CK ರಾಮಮೂರ್ತಿ ಸೇರಿದಂತೆ ಒಂದು 6 ಕಡೆಗಳಲ್ಲಿ ಈಗಾಗಲೇ ಶಾಸಕರ ನೇತೃತ್ವದಲ್ಲಿ ಆ ಭಾಗದ ಒಂದು 6-7 ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರನ್ನ ಕರೆದುಕೊಂಡು ಬಂದು ಅಲ್ಲಿ ಒಂದು 3,000, 4,000 ಮತ್ತೆ 5,000, 10,000 ಜನ ಹೀಗೆ ಕಾರ್ಯಕರ್ತರನ್ನು ಸೇರಿಸೋದ್ರ ಮುಖಾಂತರವಾಗಿ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನು ಕೋರುವಂತದ್ದು, ಅವರ ಪರವಾಗಿ ಜಯ ಪರವಾದಂತ ಘೋಷಣೆಯನ್ನು ಕೂಗುವಂತದ್ದು, ಹೀಗೆ ಅವ್ರನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಶರ್ಮಿತಾ, ನಾವೀಗ ರಾಗಿಗುಡ್ಡ ಬಳಿ ಇದ್ದೇವೆ. ಈಗಾಗಲೇ ನಾವು ಕಾಣಬಹುದಾಗಿದೆ. ಇದೇ ಒಂದು ರಾಗಿಗುಡ್ಡ ಮೆಟ್ರೋ ನಿಲ್ದಾಣ ಇವತ್ತು ಉದ್ಘಾಟನೆ ಆಗ್ತಾ ಇರುವಂತದ್ದು. ಇದೇ ಒಂದು ನಿಲ್ದಾಣದ ಮುಖಾಂತರವಾಗಿನೇ ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಮತ್ತೆ ಕೇಂದ್ರದ ಸಚಿವರೆಲ್ಲರೂ ಕೂಡ ಇದೇ ಒಂದು ಮೆಟ್ರೋ ಮುಖಾಂತರವಾಗಿನೇ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತದ್ದು. ಈಗಾಗಲೇ ನಾವೇನ್ ಕಾಣ್ತಾ ಇದೀವಿ ಅಂದ್ರೆ ಏನು RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಮೆಟ್ರೋ ಏನು ಉದ್ಘಾಟನೆ ಆಗ್ತಾ ಇದೆ. ಇಲ್ಲಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್, ಈ ಒಂದು ಮೆಟ್ರೋ ಸ್ಟೇಷನ್ ಅಲ್ಲೇನೆ ನರೇಂದ್ರ ಮೋದಿ ಅವರು ಇಲ್ಲಿ ಏನು ಮೇಲ್ಗಡೆ ಹೋಗಿ ಅಂದ್ರೆ ಮೆಟ್ರೋ ಸ್ಟೇಷನ್ ಏನು ಮೇಲ್ಗಡೆ ಕಾಣಿಸ್ತಾ ಇದೆ, ಅಲ್ಲಿ ಹೋಗಿ ಅಲ್ಲಿ ಏನು ಮೆಟ್ರೋಗೆ ನೂತನವಾಗಿ ಉದ್ಘಾಟನೆ ಆಗ್ತಿರುವಂತಹ ಹಳದಿ ಮೆಟ್ರೋ ಏನಿದೆ ಅದಕ್ಕೆ ಹಸಿರು ನಿಶಾನೆಯನ್ನು ತರೋದ್ರ ಮುಖಾಂತರವಾಗಿ ಉದ್ಘಾಟನೆ ಮಾಡಿದ ಬಳಿಕವಾಗಿ ಇದೇ ಒಂದು ಮೆಟ್ರೋ ಮುಖಾಂತರವಾಗಿನೇ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತದ್ದು. ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಬಹಿರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರವಾಗಿ ರಾಜ್ಯದ ಮತ್ತೆ ಬೆಂಗಳೂರು ಜನರನ್ನು ಉದ್ದೇಶಿಸಿ ಭಾಷಣ ಮಾಡುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮುಂದಾಗಿರುವಂತದ್ದು. ಈಗಾಗಲೇ ನರೇಂದ್ರ ಮೋದಿ ಅವರು ಈ ಒಂದು ಜಾಗಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನ ಮಾಡಿರುವಂತದ್ದು. ಮತ್ತೆ ಈಗಾಗಲೇ ಕಾರಿನ ಮುಖಾಂತರವಾಗಿ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಕೇವಲವಾಗಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಮತ್ತೆ ಕೇಂದ್ರ ಸಚಿವರಿಗೆ ಮಾತ್ರ ಇಲ್ಲಿಗೆ ಕೊಡುವಾಗುವಂತದ್ದು. ಇದು ವಿಶೇಷವಾಗಿ ಶರ್ಮಿತಾ, ಇಲ್ಲಿ ರಾಗಿಗುಡ್ಡ ದೇವಸ್ಥಾನದ 200 ಮೀಟರ್ ಹಿಂದೆ ಏನಿದೆ ಆ ಒಂದು ಸ್ಥಳದಲ್ಲಿ ಒಂದು ಗುರುತನ್ನು ಮಾಡ್ಕೊಂಡಿದ್ದಾರೆ ಶಾಸಕ CK ರಾಮಮೂರ್ತಿ ಅವರ ನೇತೃತ್ವದಲ್ಲಿ. ಅದೇ ಒಂದು ಜಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಎಲ್ಲ ಒಂದು ಕಡೆ ನರೇಂದ್ರ ಮೋದಿ ಅವರನ್ನು ಸ್ವಾಗತ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು. ಈಗಾಗಲೇ ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನೋ ಕೂಡಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತೆ ಈ ಭಾಗದ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಇಲ್ಲಿಗೆ ಬರ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ. ಈ ಕ್ಷಣದ